ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ. ಬ್ಲೌಸ್ ಡಿಸೈನ್ ಎಲ್ಲ ತೋರಿಸ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವ್ರದ್ದು ಮದುವೆ ಬಟ್ಟೆಗಳಿತ್ತು. ಮದುವೆ ಆರ್ಡ್ರನ್ನ ಅವ್ರು ನನಗೆ ಯಾವುದನ್ನು ಕೊಟ್ಟಿಲ್ಲ. ದೊಡ್ಡ ಸೀರೆಗಳನ್ನೆಲ್ಲ ಬೇರೆ ಕಡೆ ಸ್ಟಿಚ್ ಮಾಡ್ಕೊಂಡಿದ್ದಾರೆ. ಚಿಕ್ಕ ಪುಟ್ಟದ್ದನ್ನು ಮಾತ್ರ ನನಗೆ ಕೊಟ್ಟಿದ್ದಾರೆ. ಏನಕ್ಕೆ ಅಂತ ಈ ವಿಡಿಯೋದಲ್ಲೇ ಹೇಳ್ತೀನಿ ನಿಮಗೆ, ಅವ್ರು ಏನಕ್ಕೆ ನನ್ನ ಹತ್ರ ಕೊಟ್ಟಿಲ್ಲ ಅಂತ. ಅವ್ರು ಕೊಟ್ಟಿರೋದನ್ನು ನಾನು ನೀಟಾಗಿ ಎಷ್ಟು ಸಾಧ್ಯನೋ ಅಷ್ಟು ಫಿನಿಶಿಂಗ್ ಕೊಟ್ಟು, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಡಿಸೈನ್ ಮಾಡಿದ್ದೀನಿ. ಇವರಿಗೆ ವರ್ಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ವರ್ಕ್ ಬೇಡ ಅಂತ ಹೇಳಿದ್ರು. ನಾನು ಇವಾಗ ಅವರಿಗೆ ಪ್ಯಾಚ್ ವರ್ಕ್ ಮಾಡಿ ಸೀರೆ ಕುಚ್ಚನ್ನ ಕಟ್ಟಿದ್ದೀನಿ. ಇವಾಗ ಅವರು ನಂಗೆ ವರ್ಕ್ ಮಾಡಿಕೊಡಿ ಅಂತಾರೆ. ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ಮೇಲೆ ವರ್ಕ್ ಮಾಡಿಕೊಡಿ ಅಂತ ಹೇಳ್ತಾರೆ. ಕಂಪ್ಯೂಟರ್ ಮಿಷಿನಲ್ಲಿ ಆ ರೀತಿ ವರ್ಕ್ ಮಾಡೋದಕ್ಕಾಗಲ್ಲ. ನಾನು ಏನು ಮಾಡಲಿ, ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀನಿ ಅವರಿಗೆ. ಅದು ಹುಡುಗಿ ಅಕ್ಕಂದಿರಬೇಕು. ಇಲ್ಲಿ ಕೊಟ್ಟಿದ್ದಾರಲ್ಲ, ಇದು ಮದುವೆ ಹುಡುಗಿದು. ಮದುವೆ ಹುಡುಗಿದು ಸಿಂಪಲ್ 3 ಬ್ಲೌಸ್ನ ಮಾತ್ರ ಕೊಟ್ಟಿದ್ದಾರೆ. ಸಿಂಪಲಾಗಿ 3 ಬ್ಲೌಸ್ನ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ. ನನಗೆ ದೊಡ್ಡ ಸೀರೆನೆಲ್ಲ ಅವರು ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇದು ನೋಡಿ, ಬೋಟ್ ನೆಕ್ ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ಬೋಟ್ ನೆಕ್ಕು ಮುಂದೆ ಬಟನ್ನು ಸ್ಟಿಚ್ ಮಾಡಿದ್ದೀನಿ ನಾನು. ಅವ್ರು ಯಾವುದೇ ರೀತಿ ಚಾಯ್ಸ್ ಹೇಳಿರಲಿಲ್ಲ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅಂತ ಹೇಳಿದರು. ಅದೇ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ. ಈ ಬಟನ್ನೆಲ್ಲ ಕೊಟ್ಟಿದ್ದೀನಿ. ಅವರು ತುಂಬ ಆಲ್ರೆಡಿ ನಾನು ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೀನಿ. ಇವಾಗ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಿದ್ದೀನಿ. ಅವರು ತುಂಬಾ ಖುಷಿಪಟ್ಟರು. ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ, ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬಾ ಖುಷಿಯಾಯಿತು ನನಗೂ ಕೂಡ. ಅವ್ರ ಮದುವೆ ಆರ್ಡ್ರನ್ನ ಕೊಡಲಿಲ್ಲ ಅಂತ ನನಗೆ ಬೇಜಾರಾಯಿತು ಆ ಕ್ಷಣಕ್ಕೆ. ಆದರೆ ಇವಾಗ ನನಗೆ ಆ ರೀತಿಯೆಲ್ಲ ಏನೂ ಅನ್ನಿಸ್ಲಿಲ್ಲ. ತುಂಬ ಖುಷಿಯಾಯಿತು. ನಾವು ಈ ರೀತಿಯೆಲ್ಲ ಮಾಡಬಾರ್ದು ಅನ್ನೋದು ನನಗೂ ಕೂಡ ಅನ್ನಿಸ್ತು. ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಯಾರೆಲ್ಲ ಟೈಲರ್ಸ್ ಇದ್ದೀರಾ, ಈ ರೀತಿ ಮಾಡ್ಕೋಬೇಡಿ. ಯಾರೇ ಆದ್ರೂ ಅಷ್ಟೇ, ಯಾವುದೇ ಆರ್ಡ್ರು ಬರಲಿ ಅದನ್ನು ನಾವು ಖುಷಿಯಿಂದನೇ ತೊಗೊಂಡು ಕೆಲಸ ಮಾಡಬೇಕು. ನಾನು ಟೈಲರಿಂಗಲ್ಲಿ ಮುಂದೆ ಬರಬೇಕಾದ್ರೆ ಈ ಒಂದು ರೂಲ್ಸ್ನ ಫಾಲೋ ಮಾಡಿದ್ದೀನಿ. ನನಗೆ ಇಷ್ಟು ಯಶಸ್ಸು ಕಾಣಿಸ್ತು ಅಂತ ಅನ್ನಿಸ್ತದೆ. ತುಂಬಾ ಇಂಪ್ರೂವ್ಮೆಂಟ್ ಇದೆ ನನ್ನ ಕೆಲಸದಲ್ಲಿ. ನೋಡಿ, ಇದೊಂದು ಈ ರೀತಿ ಸೀರೆ ಬಟ್ಟೆನ ತಗೊಂಡು ಕ್ಯಾನ್ವಾಸ್ ಹಾಕಿ ಈ ರೀತಿ ನೆಕ್ ಡಿಸೈನ್ ಮಾಡಿದ್ದೀನಿ. ಅವರು ಒಂದು 3 ದಿವಸದಲ್ಲೇ ಸ್ಟಿಚ್ ಮಾಡಿಕೊಡಿ ಅಂತ ತಂದುಕೊಟ್ರು. ಆಗಿದ್ದಾಗ ನಾನೇನು ಮಾಡೋದಕ್ಕಾಗಲಿಲ್ಲ. ಅರ್ಜೆಂಟಲ್ಲೇ ಸ್ಟಿಚ್ ಮಾಡಿಕೊಟ್ಟೆ. ಆದರೂ ಕೂಡ ಅವರು ತುಂಬ ಎಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ ಅಂತ ಹೇಳಿದ್ರು. ತುಂಬಾ ಖುಷಿಯಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು 3 ಮಾತ್ರ ಕೊಟ್ಟಿದ್ದು ಅಷ್ಟೇ ಅವರು ನನಗೆ. ದೊಡ್ಡ ಸೀರೆನೆಲ್ಲ ವರ್ಕ್ ಬ್ಲೌಸು ಮತ್ತು ಹ್ಯಾಂಡ್ ವರ್ಕ್ ಬ್ಲೌಸ್ ಎಲ್ಲ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಅವರು. ತುಂಬ ಅಂದರೆ ತುಂಬ ವರ್ಷದಿಂದ ಪರಿಚಯ ಇವರು ನನಗೆ. ಒಂದು 5-6 ವರ್ಷದಿಂದ ಪರಿಚಯ. ತುಂಬ ಬಟ್ಟೆಗಳನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಆದರೂ ಕೂಡ ಮದುವೆ ಬಟ್ಟೆನ ನನಗೆ ಅವರು ಕೊಡಲಿಲ್ಲ. ಆದರೂ ಪರವಾಗಿಲ್ಲ ಬಿಡು, ನನಗೆ ಬಂದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಸ್ಟಿಚ್ ಮಾಡಿಕೊಡೋಣ ಅಂತ ಬೇಜಾರು ಮಾಡ್ಕೊಳ್ದೇನೆ ಅವ್ರ ಬಟ್ಟೆನ ಈಸ್ಕೊಂಡೆ ನಾನು. ಮುಂದೆ ಹೇಳ್ತೀನಿ ಅವ್ರು ಏನಕ್ಕೆ ಆ ರೀತಿ ಮಾಡಿದ್ರು ಅಂತ. ಇದೊಂದು ನೋಡಿ, ಈ ರೀತಿ ಕ್ಯಾನ್ವಾಸ್ ಕೊಟ್ಟು ನೆಕ್ ಡಿಸೈನ್ನ ಮಾಡಿದ್ದೀನಿ. ಈ ಡಿಸೈನ್ ಅಂತೂ ತುಂಬ ಬ್ಲೌಸ್ಗಳಿಗೆ ಮಾಡಿದ್ದೀನಿ. ತುಂಬ ಜನ ಇದೇ ಡಿಸೈನ್ನ ಇಷ್ಟಪಟ್ಟಿದ್ದಾರೆ. ಅದಕ್ಕೆ ಇವರಿಗೂ ಒಂದಿರಲಿ ಅಂದ್ಬಿಟ್ಟು ಇದೇ ಡಿಸೈನ್ನ ಮಾಡಿದೆ. ಅರ್ಜೆಂಟಿಗೆ ಕೊಟ್ಟಾಗ ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದು ನಮಗೂ ಕೂಡ ಗೊತ್ತಾಗಲ್ಲ. ಚಾಯ್ಸ್ ಮಾಡಿ ಕಳಿಸ್ಕೊಟ್ರೆ ಅದೇ ರೀತಿ ಡಿಸೈನ್ ಮಾಡ್ಬೋದು. ನೀವೇ ಮಾಡಿ ಅಂತ ಹೇಳಿದಾಗ ಕೆಲವೊಂದು ಸಲ ನಮಗೂ ಕೂಡ ಯಾವ ರೀತಿ ಸ್ಟಿಚ್ ಮಾಡಬೇಕು, ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಎಲ್ಲ ಡಿಸೈನ್ಸ್ ಅವ್ರು ಇಷ್ಟಪಟ್ಟರು. ಆಲ್ರೆಡಿ ಅವ್ರಿಗೆ ಬಟ್ಟೆ ಕೊಟ್ಟಿರೋದ್ರಿಂದ ನೋಡ್ಬಿಟ್ಟು ಎಲ್ಲ ಡಿಸೈನ್ ಇಷ್ಟಪಟ್ಟರು, ಚೆನ್ನಾಗಿದೆ ಅಂತ. ಹುಡುಗಿ ಅಮ್ಮಂದೊಂದು ಕೊಟ್ಟಿದ್ದಾರೆ, ಹುಡುಗಿದೊಂದು 3 ಕೊಟ್ಟಿದ್ದಾರೆ. ನಾನು ಮೊದಲು ತೋರಿಸಿದ್ದು ಹುಡುಗಿ ಅಕ್ಕಂದು, ಅಂದರೆ ಅವರು ರಿಲೇಟಿವ್ ಅಕ್ಕ ತಂಗಿ ಇರ್ತಾರಲ್ಲ ಆ ರೀತಿ ಅಷ್ಟೇ. ಅಕ್ಕ ಅಂದರೆ ಸ್ವಂತ ಅಕ್ಕ ಏನಲ್ಲ. ಇದು ಹುಡುಗಿ ಅಮ್ಮಂದು. ಇದಕ್ಕೂ ಕೂಡ ಸೀರೆಗೆ ಕುಚ್ಚನ್ನ ಕಟ್ಟಿ ಈ ರೀತಿ ವರ್ಕ್ ಮಾಡಿದ್ದೀನಿ. ಸೀರೆಗೆ ಕುಚ್ಚೆಲ್ಲ ಕಟ್ಟಿ ಈ ರೀತಿ ವರ್ಕ್ ಮಾಡಿದ್ದೀನಿ. ಅವ್ರ ಚಾಯ್ಸ್ ಎಲ್ಲ ಏನೂ ಮಾಡಿರಲಿಲ್ಲ. ಇಷ್ಟು ಅಮೌಂಟಲ್ಲಿ ಮಾಡಿಕೊಡಿ ಅಕ್ಕ ಅಂತ ಹೇಳಿದ್ರು. ಅಷ್ಟು ಅಮೌಂಟಲ್ಲಿ ವರ್ಕ್ ಮಾಡಿ ಫಾಲ್ ಹಾಕಿ ಕುಚ್ಚನ್ನ ಕಟ್ಟಿದ್ದೀನಿ ಅಷ್ಟೇ. ಈ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತೀನಿ. ನಿಮಗೂ ಕೂಡ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ, ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ನೋಡಿ, ಇದು ಹುಡುಗಿ ಚಿಕ್ಕಮ್ಮಂದು. ಇದನ್ನು ಅವರು ತುಂಬ ಸೀರೆಗಳನ್ನ ತಂದುಕೊಟ್ಟಿದ್ರು, ಒಂದು 4-5 ಸೀರೆನ. ಅದಕ್ಕೆ ಮ್ಯಾಚ್ ಆಗೋ ರೀತಿ ಅಮ್ಮನ ಸೀರೆಗಳಿದೆ, ಅದಕ್ಕೆ ಮ್ಯಾಚ್ ಆಗೋ ರೀತಿ ವರ್ಕ್ ಮಾಡಿಕೊಡಪ್ಪ, ಸ್ಟಿಚ್ ಮಾಡಿಕೊಡಪ್ಪ ಅಂತ ಹೇಳಿದರು. ನನಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅವರಿಗೆ. ಇಷ್ಟಪಟ್ಟರು ಅವರು ಕೂಡ ಚೆನ್ನಾಗಿದೆ ಅಂತ. ಇದು ಅವರು ಮದುವೆಗೆ ಹಾಕೋಕ್ಕೆ ಅಂತ ಹೇಳಿದರು. ಅದೇ ಈಗ ನಾನು ತೋರಿಸಿದ್ನಲ್ಲ ಆ ಹುಡುಗಿ ಮದುವೆಗೆ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿದರು. ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅವರಿಗೆ. ಇದು ಕೂಡ ಅವ್ರದ್ದೇನೆ. ಇವಾಗ ನಾನು ವೈಟ್ ಬ್ಲೌಸ್ ತೋರಿಸಿದ್ನಲ್ಲ ಅವ್ರದ್ದೇನೆ. ಅವರು ಈ ರೀತಿ ಸಿಂಪಲ್ ಸೀರೆನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಗೊತ್ತಿಲ್ಲ, ನಿನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಸ್ಟಿಚ್ ಮಾಡಿಕೊಡು, ವರ್ಕೆಲ್ಲ ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ನೋಡಿ ಈ ರೀತಿ ನಾನು ಬ್ಯಾಕು ಬೋಟ್ ನೆಕ್ ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಸಿಗೆ ಈ ರೀತಿ ನಿಟ್ಟೆಡ್ ಬಟ್ಟೆನ ಕೊಟ್ಟಿದ್ದೀನಿ. ಡೋರಿನೂ ಕೂಡ ಡಿಫ್ರೆಂಟಾಗಿ ಮಾಡಿದ್ದೀನಿ ನೋಡಿ. ಈ ರೀತಿ 2 ಕಲರ್ ಮಿಕ್ಸ್ ಮಾಡಿ ಡೋರಿ ಮಾಡಿದ್ದೀನಿ. ಈ ರೀತಿ ಬ್ಯಾಕು ಬೋಟ್ ನೆಕ್ ಇಟ್ಟಿದ್ದೀನಿ, ಮುಂದೆ ನಾರ್ಮಲ್ ನೆಕ್ನೇ ಇಟ್ಟಿದ್ದೀನಿ. ಬಫು
ಇಟ್ಟಿದ್ದೀನಿ. ಸ್ಲೀವ್ಸಿಗೆ ನೆಟ್ಟೆಡ್ ಕೊಟ್ಟು ಬಫ್ ಇಟ್ಟಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನಿನ್ನೂ ತೊಗೊಂಡೋಗಿಲ್ಲ. ಬೇರೆದನ್ನೆಲ್ಲ ಈಸ್ಕೊಂಡು ಹೋದ್ರು, ಇದೊಂದು ನನ್ನ ಹತ್ರನೇ ಇದೆ, ಇನ್ನೂ ತೊಗೊಂಡೋಗಿಲ್ಲ. ಅವರು ನೆರವಿಗೆ ಹಾಕೋತೀನಿ, ಅವಾಗ ಈಸ್ಕೊಂಡು ಹೋಗ್ತೀನಿ ಬಿಡಪ್ಪ, ಅರ್ಜೆಂಟ್ ಏನಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನೆ ಆದೆ. ಅದನ್ನೆಲ್ಲ ತೊಗೊಂಡು ಹೋಗಿದ್ದಾರೆ. ಎಲ್ಲ ಡಿಸೈನ್ಸು ಎಲ್ಲ ಬ್ಲೌಸ್ನು ಕೂಡ ಇಷ್ಟಪಟ್ಟರು ಅವರು. ಇದನ್ನು ಇವಾಗ ಕೊಡಬೇಕು, ಅವ್ರು ಬಂದು ಯಾವಾಗ ಇಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಇದು ಕೂಡ ನಿಮಗೂ ಇಷ್ಟ ಆಗಿರುತ್ತೆ ಎಲ್ಲ ಡಿಸೈನ್ಸು ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ವಿಡಿಯೋ ಶೇರ್ ಮಾಡಿ, ಆದಷ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಈ ಕಸ್ಟಮರು ನನಗೆ ಯಾಕೆ ಮದುವೆ ಬ್ಲೌಸ್ನ ಕೊಡಲಿಲ್ಲ ಅಂದರೆ, ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ದೊಡ್ಡವ್ರು ಎಲ್ಲಿ ಹೇಳಿದ್ರು ಅಲ್ಲಿ ಸ್ಟಿಚ್ ಮಾಡಿಸ್ಕೋಬೇಕು ಅಕ್ಕ, ಬೇಜಾರು ಮಾಡ್ಕೋಬೇಡ, ಅದನ್ನೆಲ್ಲ ಬೇರೆ ಕಡೆ ಕೊಟ್ಟಿದ್ದೀನಿ, ಅದಕ್ಕೆ ಇದನ್ನು ಇಲ್ಲಿ ಕೊಟ್ಟಿದ್ದೀನಿ ಅಂತ ಹುಡುಗಿ ಹೇಳ್ತು. ಪರವಾಗಿಲ್ಲ, ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಕೊಡಪ್ಪ ಅಂತ ಹೇಳಿ ಇಸ್ಕೊಂಡು ಸ್ಟಿಚ್ ಮಾಡಿದೆ. ಟೈಲರಿಂಗಲ್ಲಿ ನಾವು ಮೊದಲು ಮಾಡಬೇಕಾದಂಥ ಕೆಲಸ ಏನು ಅಂದರೆ, ಯಾರೇ ಬಟ್ಟೆ ತಂದುಕೊಟ್ರು ಅಷ್ಟೇ, ನೀವು ಅಲ್ಲಿ ಸ್ಟಿಚ್ ಮಾಡಿಸಿದ್ದೀರಾ, ಇವಾಗ ನನ್ನ ಹತ್ರ ಬಂದಿದ್ದೀರಾ, ನೀವು ಬೇರೆ ಕಡೆ ಕೊಡ್ತಿದ್ರಿ, ಇವಾಗ ನನ್ನ ಹತ್ರ ಬಂದಿದ್ದೀರಾ, ಈ ರೀತಿ ಎಲ್ಲ ನಾವು ಮಾಡಬಾರ್ದು. ಅದು ನಮಗೆ ಸಣ್ಣ ಆರ್ಡ್ರೇ ಆಗಲಿ ದೊಡ್ಡ ಆರ್ಡ್ರೇ ಆಗಲಿ, ಒಂದು ಸೀರೆಗೆ ಒಂದು ಫಾಲ್ ಆಗೋದಕ್ಕೆ ತಂದುಕೊಟ್ರು ಕೂಡ ನಮಗೆ ಎಷ್ಟು ಬರುತ್ತೋ ಅಷ್ಟನ್ನು ನಾವು ನೀಟಾಗಿ ಮಾಡಬೇಕು. ನಾನು ಆ ರೀತಿ ಮಾಡಿರೋದ್ರಿಂದನೇ ಇದುವರೆಗೂ ಕೂಡ ನನ್ನ ಕೆಲಸದಲ್ಲಿ ತುಂಬ ಇಂಪ್ರೂವ್ಮೆಂಟ್ನ ಕಂಡಿದ್ದೀನಿ. ಯಾರೇ ಆದರೂ ಅಷ್ಟೇ, ಬರೀ ಒಂದು ಸ್ಲೀವ್ಸ್ ಸೇರಿಸೋದಕ್ಕೆ ತಂದುಕೊಟ್ರು ಕೂಡ ನಾವು ಆರ್ಡ್ರನ್ನ ಇಸ್ಕೊಂಡು ಕೆಲಸ ಮಾಡಿಕೊಡ್ಬೇಕು. ನಾವು ಮಾಡೋ ಕೆಲಸನ ಶಿಸ್ತಾಗಿ ಮಾಡಿಕೊಟ್ರೆ ಸಾಕು. ಇವಾಗ ಈ ಕಸ್ಟಮರಿಂದ ನನಗೆ 7-8 ಸಾವಿರ ರೂಪಾಯಿ ಅಮೌಂಟ್ ಆಯಿತು. ಈಗ ಅಷ್ಟು ಅಮೌಂಟ್ನ ಕೊಡೋರು ಯಾರಲ್ವ. ನಾವು ಆ ರೀತಿ ಮಾಡಿದ್ರೆ ಆ ಕಸ್ಟಮರ್ ಬೇಜಾರು ಮಾಡ್ಕೊಂಡು ಇನ್ನೊಬ್ಬರ ಹತ್ರ ಹೋಗ್ತಿದ್ರು. ಅವರಿಗೆ ಬೇಜಾರು ಮಾಡಿ ಇನ್ನೊಬ್ಬರ ಹತ್ರ ಹೋಗೋ ರೀತಿ ಮಾತಾಡೋದಕ್ಕಿಂತ ನಮಗೆ ಎಷ್ಟು ಬಂದಿದೆಯೋ ಅಷ್ಟನ್ನೇ ನೀಟಾಗಿ ಮಾಡಿಕೊಟ್ರೆ ಆವಾಗ ಅವರಿಂದ ಇನ್ನೊಬ್ಬರು ಬರ್ತಾರೆ. ಈಗ ಸಿಂಪಲ್ ಆರ್ಡ್ರು ಬೇರೆ ದೊಡ್ಡ ದೊಡ್ಡ ಬ್ಲೌಸ್ ಎಲ್ಲ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಂಡು ಇಲ್ಲಿ ಬಂದಿದೆಯಾ ಅಂತ ಅವ್ರಿಗೆ ಬೇಜಾರಾಗೋ ರೀತಿ ಮಾತಾಡಿದ್ರೆ ಅವರು ನೆಕ್ಸ್ಟು ಬೇಜಾರು ಮಾಡ್ಕೊಂಡು ನಮ್ಮ ಹತ್ರ ಬರೋಲ್ಲ. ಪರವಾಗಿಲ್ಲ ಅಂತ ಹೇಳ್ಕೊಂಡು ನಾವು ಈಸ್ಕೊಂಡು ಸ್ಟಿಚ್ ಮಾಡಿಕೊಟ್ಟಾಗ ಪರವಾಗಿಲ್ಲ, ಅವರು ನೋಡು ಅಡ್ಜಸ್ಟ್ ಮಾಡಿಕೊಂಡು ನಾವು ಆ ಬ್ಲೌಸ್ನೆಲ್ಲ ಕೊಡದೇ ಇದ್ದರೂ ಕೂಡ ನಮಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ, ಅವರಿಗೆ ನಾವು ಕೊಡಬೇಕು ನೆಕ್ಸ್ಟು ಅಂತ ಅವರಿಗೂ ಅನಿಸೋ ರೀತಿ ಮಾತಾಡಿ ಖುಷಿಯಾಗೋ ರೀತಿ. ಯಾವುದೇ ಕಸ್ಟಮರ್ ಬಂದರೂ ಕೂಡ ನಾವು ಬೇಜಾರು ಮಾಡಬಾರ್ದು. ಮೊದಲಿಗೆ ನಾವು ಮಾಡಬೇಕಾಗಿರೋ ಕೆಲಸನೇ ಅದು. ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ಖುಷಿಯಾಗಿ ಮಾತಾಡಿಸ್ಕೊಂಡು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಕೆಲಸನ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ಯಾರೆಲ್ಲ ಹೊಸ್ದಾಗಿ ಟೈಲರಿಂಗ್ ಕಲಿತಿದ್ದಾರೆ ಎಲ್ಲರೂ ಅಷ್ಟೇ, ಇವನು ಫಾಲ್ ಹಾಕೋಗಿ ತಂದು ಕೊಟ್ಟಿದ್ದಾರೆ, ಬ್ಲೌಸ್ನ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ, ಅವ್ರಿಗೆ ಯಾಕೆ ನಾವು ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡಬಾರ್ದು. ಪರವಾಗಿಲ್ಲ, ಅವರಿಷ್ಟ, ಅವ್ರು ಎಲ್ಲಿ ಬೇಕಾದ್ರೂ ಹಾಕ್ಸ್ಕೊಳ್ಳಿ ಬಿಡಿ. ನಮಗೆ ಏನು ತಂದು ಕೊಟ್ಟಿದ್ದಾರೆ ಅದನ್ನು ನಾವು ನೀಟಾಗಿ ಮಾಡಿಕೊಡೋಣ. ನಮಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಅದನ್ನು ನೀಟಾಗಿ ಮಾಡಿಕೊಟ್ರೆ ಅವರು ನೆಕ್ಸ್ಟ್ ನಮ್ಮ ಹತ್ರನೇ ಬರ್ತಾರೆ. ಅದನ್ನೇ ಬಿಟ್ಟು ನೀವು ಬ್ಲೌಸ್ನ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಂಡಿದ್ದೀರಾ, ಬರೀ ಫಾಲ್ ತಂದಿದ್ದೀರಾ, ನಾನು ಯಾಕೆ ಹಾಕ್ಕೊಡ್ಬೇಕು, ಬ್ಲೌಸ್ನೆಲ್ಲ ಬೇರೆ ಕಡೆ ಹೊಲಿಸ್ತೀರಾ, ಬರೀ ನೈಟಿ ತಂದಿದ್ದೀರಾ, ನಾವ್ಯಾಕೆ ಸ್ಟಿಚ್ ಮಾಡಿಕೊಡ್ಬೇಕು, ಆ ರೀತಿ ಎಲ್ಲ ಮಾಡ್ಕೋಬಾರ್ದು. ಹೊಸ್ದಾಗಿ ಟೈಲರಿಂಗ್ ಕಲಿತಿರೋರು ಅಷ್ಟೇ, ಟೈಲರಿಂಗ್ನ ಕಲ್ತು ನಾವು ಮನೇಲೇ ಕೆಲಸ ಮಾಡ್ತಿದ್ದೀವಿ ಅನ್ನೋರು ಅಷ್ಟೇ, ನೀವು ಯಾವುದೇ ಕೆಲಸ ಬಂದ್ರೂ ಕೂಡ ನಿಮಗೆ ಬಂದಂಥ ಕೆಲಸನ ಶಿಸ್ತಾಗಿ ಕೆಲಸ ಮಾಡಿಕೊಡಿ. ಆವಾಗ ನಮ್ಮ ಕೆಲಸದಲ್ಲಿ ನಾವು ಇಂಪ್ರೂವ್ಮೆಂಟ್ ಕಾಣ್ತೀವಿ. ಆ ರೀತಿ ಮಾಡೋದ್ರಿಂದನೇ ಇಂಪ್ರೂವ್ಮೆಂಟ್ ಕಾಣೋದು. ಸಣ್ಣ ಕೆಲಸ ನಾನು ಚೆನ್ನಾಗಿ ಹೋಗಿ ಒಳ್ಳೆ ಕಡೆ ಹೋಗಿ ಕಲ್ತಿದ್ದೀನಿ, ಯಾಕೆ ಸಣ್ಣ ಪುಟ್ಟದನ್ನೆಲ್ಲ ಯಾಕೆ ಈಸ್ಕೊಂಡು ಸ್ಟಿಚ್ ಮಾಡಬೇಕು ಅಂತ ಅನ್ಕೋಬಾರ್ದು. ಮತ್ತು ನಾನು ಇಲ್ಲಿ ಇವಾಗ ತಾನೇ ಕಲ್ತಿದ್ದೀನಿ, ಇದು ಇಷ್ಟು ಚೆನ್ನಾಗಿರೋ ಬ್ಲೌಸ್ನ ಈಸ್ಕೊಂಡು ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ಗೆ ಇಷ್ಟ ಆಗುತ್ತೋ, ಚೆನ್ನಾಗಿ ಕಟಿಂಗ್ ಮಾಡ್ತೀನೋ, ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತೀನೋ ಅಂತ ಹೆದರಬೇಡಿ. ಯಾವುದೇ ಆದ್ರೂ ಅಷ್ಟೇ, ನೀವು ಈಸ್ಕೊಂಡು ನಿಮ್ಮದೇ ಆದಂತನ ಯಾವುದನ್ನಾರು ಒಂದು ಸ್ಟಿಚ್ ಮಾಡಿ ಮೊದಲಿಗೆ ನೋಡಿ, ಆಮೇಲೆ ಬೇಕಾದ್ರೆ ಆ ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಡಿ. ಬಂದಂಥ ಕೆಲಸನ ಭಯಪಟ್ಟು ಕೂಡ ನೀವು ಬೇಡ ಅಂತ ಹೇಳ್ಬಾರ್ದು, ಮತ್ತು ಬೇಜಾರು ಮಾಡಿಕೊಂಡು ಕೂಡ ಕಸ್ಟಮರಿಗೆ ಬೇಜಾರು ಮಾಡಬಾರ್ದು. ಆ ರೀತಿ ಮಾಡೋದ್ರಿಂದ ನಮ್ಮ ಕೆಲಸದಲ್ಲಿ ನಾವು ಜಾಸ್ತಿ ಯಶಸ್ಸನ್ನು ಕಾಣೋಕ್ಕಾಗಲ್ಲ. ಯಾರೆಲ್ಲ ಟೈಲರ್ಸ್ ಇದ್ದೀರಾ ಎಲ್ಲರಿಗೂ ಹೇಳ್ತೀನಿ, ನಮಗೆ ಬಂದಿದ್ದು ಏನಿದೆ ಅದನ್ನು ನಾವು ನೀಟಾಗಿ ಮಾಡಬೇಕು. ನಾವು ಮಾಡೋ ಕೆಲಸನ ಶಿಸ್ತಾಗಿ ಕೆಲಸ ಮಾಡೋದ್ರಿಂದ ತಾನಾಗಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ನೀವು ಯಾರೇ ಕಸ್ಟಮರ್ ಆದ್ರೂ ಅಷ್ಟೇ, ಅವ್ರಿಗೆ ಬೇಜಾರು ಮಾಡ್ದೇ ಖುಷಿಯಿಂದ ಕೆಲಸ ಮಾಡಿದ್ರೆ ಅವರು ನಮಗೆ ರೆಗ್ಯುಲರ್ ಕಸ್ಟಮರ್ ಆಗಿ ಉಳ್ಕೋತಾರೆ. ಯಾವುದೇ ಸಣ್ಣ ಕೆಲಸ ದೊಡ್ಡ ಕೆಲಸ ಈ ರೀತಿ ಇರಲ್ಲ. ಅಟ್ಲೀಸ್ಟ್ ಅವ್ರು ಒಂದು ನೈಟಿ ತಂದು ಕೊಟ್ಟರು ನಾವು ಸ್ಟಿಚ್ ಮಾಡಿಕೊಡ್ಬೇಕು, ಒಂದು ಸೀರೆ ಹಂಚು ಹೊಲ್ಕೊಡಿ ಅಂತ ತಂದು ಕೊಟ್ಟರು ನಾವು ಕೆಲಸ ಮಾಡಬೇಕು. ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ, ನಾನು ಒಂದು 5-6 ಮಿಷಿನ್ ಇಟ್ಕೊಂಡು ನಾವು ಒಂದು 5-6 ಜನ ಕೆಲಸ ಮಾಡ್ತೀವಿ. ಆದರೂ ಕೂಡ ಯಾವುದೇ ಕಸ್ಟಮರ್ ಒಂದು ಸಣ್ಣದೊಂದು ಹೊಲಿಗೆ ಹಾಕ್ಕೊಡು ಅಂತ ಬಂದ್ರೂ ನಾನು ಇದುವರೆಗೂ ಯಾರನ್ನು ವಾಪಸ್ ಕಳಿಸಿಲ್ಲ. ಆ ರೀತಿ ಮಾಡಬಾರ್ದು ನಾವು. ನಮ್ಗೆ ಎಷ್ಟೇ ಕೆಲಸ ಇದ್ರೂ ಇವಾಗ ಆಗಲ್ಲ ಆಮೇಲೆ ಮಾಡಿಕೊಡ್ತೀವಿ ಅಂತ ಹೇಳಿ ಈಸಿಟ್ಟಿರ್ತೀನಿ, ಅದನ್ನು ಆಮೇಲೆ ಅವರಿಗೆ ಮಾಡಿಕೊಡ್ತೀನಿ. ಆ ರೀತಿ ಮಾಡೋದ್ರಿಂದ ನಮಗೇನೆ ಹೆಲ್ಪ್ ಆಗುತ್ತೆ. ಆ ರೀತಿ ಮಾಡೋದ್ರಿಂದ ಕಸ್ಟಮರು ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ ನಮಗೆ ಅವರು. ಆ ರೀತಿ ಎಲ್ಲ ಮಾಡಿ ಕಸ್ಟಮರ್ಗೆ
ಆ ರೀತಿ ಎಲ್ಲ ಮಾಡಿ ಬಂದಂಥ ಕಸ್ಟಮರ್ಗೆ ಬೇಜಾರು ಮಾಡಬೇಡಿ. ಫಸ್ಟಿಗೆ ನಾವು ನೀಟಾಗಿ ಮಾತಾಡಬೇಕು, ಖುಷಿಯಿಂದ ಮಾತಾಡಿ ಅವ್ರು ಯಾವುದೇ ಕೆಲಸನ ಕೊಟ್ಟರು ನೀಟಾಗಿ ಮಾಡಿಕೊಡ್ಬೇಕು. ಆವಾಗ ನಾವು ಇಂಪ್ರೂವ್ಮೆಂಟ್ ಕಾಣೋದಕ್ಕೆ ಸಾಧ್ಯ. ಇವಾಗ ತೋರಿಸ್ತಿರೋ ಬ್ಲೌಸ್ ಎಲ್ಲ ಬೇರೆಯವ್ರದ್ದು, ಸ್ಟಿಚಿಂಗ್ ಮಾಡಿದ್ನಲ್ಲ ಹಾಗೆ ಡಿಸೈನ್ಸ್ ತೋರಿಸೋಣ ಅಂತ ತೋರಿಸ್ತಿದ್ದೀನಿ ಅಷ್ಟೇ. ಇದೆಲ್ಲ ಅವ್ರದ್ದೇನಲ್ಲ, ಇದು ಬೇರೆ ಒಬ್ಬರು ಕಸ್ಟಮರ್ದು. ಇವರು ಕೂಡ ನನಗೆ ರೆಗ್ಯುಲರ್ ಕಸ್ಟಮರು, ತುಂಬ ದೂರದಿಂದ ತಂದುಕೊಡ್ತಾರೆ. ನಾನು ಯಾವುದೇ ಕಸ್ಟಮರ್ ಬಂದರೂ ಕೂಡ ಆ ರೀತಿಯೆಲ್ಲ ಮಾಡಲ್ಲ. ನೀವು ಕೂಡ ಆ ರೀತಿಯೆಲ್ಲ ಮಾಡಬೇಡಿ. ಯಾವುದೇ ಕಸ್ಟಮರ್ ಆದರೂ ಕೂಡ ನಗ್ನಗ್ತಾ ಮಾತಾಡಿಕೊಂಡು ಅವ್ರು ಯಾವುದೇ ಬಟ್ಟೆನ ತಂದುಕೊಡ್ಲಿ, ನಮ್ಮಿಂದ ಈಗ ಕೆಲವೊಬ್ಬರು ದೊಡ್ಡ ದೊಡ್ಡ ಆರ್ಡ್ರ್ ಕೊಡ್ತಾರೆ, ಕೆಲವೊಬ್ಬರು ಸಣ್ಣ ಸಣ್ಣ ಬಟ್ಟೆನ ಕೊಡ್ತಾರೆ. ಅವ್ರ ಮನಸ್ಸಲ್ಲಿ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೋ ಆ ರೀತಿ ತಂದುಕೊಡ್ತಾರೆ. ಕೆಲವೊಬ್ಬರು ಹೆಚ್ಚಿಗೆ ಒಟ್ಟಿಗೆ ಕೊಟ್ಟಾಗ ಎಲ್ಲನೂ ಸ್ಟಿಚ್ ಮಾಡಿಕೊಡೋದಕ್ಕಾಗುತ್ತೋ ಇಲ್ವೋ ಅಂತ ಭಯ ಇರುತ್ತೆ. ಹಾಗಾಗಿ ಸ್ವಲ್ಪ ಬೇರೆ ಕಡೆ ಸ್ವಲ್ಪ ಬೇರೆ ಕಡೆ ಕೊಡ್ತಾರೆ. ಆ ರೀತಿ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ನಮಗೆ ಬಂದಷ್ಟನ್ನು ನಾವು ಸ್ಟಿಚ್ ಮಾಡಿಕೊಡ್ಬೇಕು. ಅವ್ರಿಗೂ ಭಯ ಇರುತ್ತೆ, ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತಾರೆ ಇವ್ರಿಗೆ ಕೊಟ್ಟರೆ ಅಂತ. ಆ ರೀತಿಯೂ ಇರುತ್ತೆ. ಕೆಲವೊಬ್ಬರು ಇವಾಗ ಗೊತ್ತಿರೋರು ಅವ್ರ ಹತ್ರ ಸ್ಟಿಚ್ ಮಾಡಿಸ್ಕೊಳ್ಳೋಣ ದೊಡ್ಡದನ್ನೆಲ್ಲ, ಇವ್ರಿಗೆ ಗೊತ್ತಿಲ್ಲದೆ ಇರೋರು ಇವ್ರಿಗೆ ಸಿಂಪಲಾಗಿರೋದು ಕೊಟ್ಟೋಣ, ಈ ರೀತಿ ಮನೋಭಾವನೆ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ರೀತಿ ಕಸ್ಟಮರ್ ಇರ್ತಾರೆ. ನಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ನಮಗೆ ಬಂದದನ್ನು ನಾವು ನೀಟಾಗಿ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೇ ಟೈಲರ್ಸ್ ಆದರೂ ಕೂಡ ಈ ರೀತಿ ಮಾಡ್ಕೊಂಡು ಕೆಲಸ ಮಾಡಿ. ಇವಾಗ ಇವರು ಒಂದು 3 ಬ್ಲೌಸ್ನ, ಒಂದು 4 ಬ್ಲೌಸ್ನ, ಗ್ರ್ಯಾಂಡ್ ಬ್ಲೌಸ್ನ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಂಡಿರ್ಬೋದು. ಆದರೆ ಅವರು ಮದುವೆ ಎಲ್ಲ ಆದಮೇಲೆ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಕೋತಾರೆ. ಆ ಅಮೌಂಟ್ನ ನಾನು ಬೇರೆ ಬ್ಲೌಸಿಂದ ಕೂಡ ಗಳಿಸ್ಬೋದು. ಆದರೆ ಅವ್ರು ನನಗೆ ರೆಗ್ಯುಲರ್ ಕಸ್ಟಮರ್ ಆದರೆ ಅವ್ರ ಹತ್ರ ನಗ್ನಗ್ತಾ ಮಾತಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿರೋದ್ರಿಂದ ಆ ಕಸ್ಟಮರ್ನ ನಾನು ಕಳ್ಕೊಂಡಿಲ್ಲ. ಆಗಿರಬೇಕಾದ್ರೆ ಅವರು ಮುಂದೆ ಯಾವತ್ತಾದ್ರೂ ಬ್ಲೌಸ್ನ ತಂದು ಕೊಟ್ಟಾಗ ಆ ಅಮೌಂಟ್ನ ನಾನು ಗಳಿಸ್ಬೋದು. ಆದರೆ ಕಸ್ಟಮರಿಗೆ ಬೇಜಾರು ಮಾಡಿ ನೀವು ಕೊಟ್ಟಿಲ್ಲ, ನೀವು ಈ ರೀತಿ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಂಡಿದ್ದೀರಾ, ಇದನ್ನು ನೀವು ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಳ್ಳಿ ಎಂದಿದ್ರೆ ನನಗೆ ಲಾಸ್ ಆಗ್ತಿತ್ತು. ಕಸ್ಟಮರು ಹೋಗ್ತಿದ್ರು. ಇವರಿಂದ ಇನ್ನೊಂದಿಬ್ಬರಿಗೆ ಹೇಳಿದ್ರೆ ಅವರೊಂದಿಬ್ಬರು ಕಸ್ಟಮರ್ ಹೋಗ್ತಿದ್ರು. ಮತ್ತು ಕಸ್ಟಮರು ಹೋಗ್ತಿದ್ರು. ಅಮೌಂಟು ಕೂಡ ಈಗ ಒಂದು 7-8 ಸಾವಿರ ರೂಪಾಯಿ ಅಮೌಂಟ್ ಆಯಿತು. ಅಮೌಂಟು ಕೂಡ ಕಳ್ಕೊತಿದ್ದೆ. ಮತ್ತು ನನಗೆ ಕೂಡ ಬ್ಯಾಡ್ ನೇಮ್ ಬರ್ತಿತ್ತು. ಅದ್ರ ಬದಲಿಗೆ ನೀಟಾಗಿ ಸ್ಟಿಚ್ ಮಾಡಿಕೊಟ್ರೆ ಎಷ್ಟು ಖುಷಿಪಟ್ಟರು ಅಂದರೆ, ಇವರೆಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ಯಾ ಕಣಪ್ಪ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಇಷ್ಟ ಆಗ್ತಿದೆ, ಆ ಹುಡುಗಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ಅದೇ ಥರ ನನಗೂ ಸ್ಟಿಚ್ ಮಾಡಿಕೊಡು ಅಂತ ಅವ್ರ ಅಕ್ಕ ತಂಗಿರೆಲ್ಲ ನನಗೆ ತಂದುಕೊಟ್ಟಿದ್ರು. ಇವಾಗ ಅವ್ರದ್ದನ್ನು ಕೂಡ ಸ್ಟಿಚ್ ಮಾಡಬೇಕು. ಈ ರೀತಿ ಮಾಡಿ ಕಸ್ಟಮರ್ನ ಕಳ್ಕೊಳ್ಳೋದಕ್ಕಿಂತ ನಮಗೆ ಎಷ್ಟು ಬರುತ್ತೋ ಅಷ್ಟನ್ನು ನೀಟಾಗಿ ಕೆಲಸ ಮಾಡಬೇಕು. ಯಾರೆಲ್ಲ ಟೈಲರ್ಸ್ ಇದ್ದೀರಾ ಈ ರೀತಿ ಮಾಡ್ಕೊಂಡು ಕೆಲಸ ಮಾಡಿ. ಯಾವುದೇ ಕಸ್ಟಮರಿಗೂ ಬೇಜಾರು ಮಾಡಬೇಡಿ. ಸಣ್ಣ ಆರ್ಡ್ರು ದೊಡ್ಡ ಆರ್ಡ್ರು, ಸಣ್ಣ ಬಟ್ಟೆ ದೊಡ್ಡ ಬಟ್ಟೆ, ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸ್, ಈ ರೀತಿ ಭೇದ ಭಾವ ಮಾಡಬೇಡಿ. ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕಾಣಬೇಕು ಅನ್ನೋಗಿದ್ರೆ ಯಾವುದೇ ಕೆಲಸ ಕೊಟ್ಟರು ನೀಟಾಗಿ ಕೆಲಸ ಮಾಡಿಕೊಡಿ. ಅದನ್ನು ಮಾತ್ರ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ತುಂಬ ಬೇಗ ನಾವು ಯಶಸ್ಸನ್ನು ಕಾಣಿಸ್ತೀವಿ. ಮತ್ತು ನಮಗೆ ಒಳ್ಳೆಯದು ಆಗುತ್ತೆ ಕೆಲಸದಲ್ಲಿ ಕೂಡ. ಆ ರೀತಿ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಬೇಗನೆ ನಾವು ಒಂದು ಇಂಪ್ರೂವ್ಮೆಂಟ್ ಕಾಣ್ತೀವಿ ನಮ್ಮ ಕೆಲಸದಲ್ಲಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.